ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಎಮ್ಮಿನ್ ಕಿಚನ್ಗೆ ಸ್ವಾಗತ. ನಾನಿವತ್ತು ನಿಮಗೋಸ್ಕರ ಒಂದು ವಿಶೇಷವಾದಂತಹ ಬಾಳೆಕಾಯಿ ರವಾ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ. ಈ ಬಾಳೆಕಾಯಿ ರವಾ ಫ್ರೈಯು ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿನ್ನುವಂತಹ ಒಂದು ರೆಸಿಪಿಯಾಗಿದೆ. ಇವಾಗ ನವರಾತ್ರಿ ಹಬ್ಬಗಳು ಸ್ಟಾರ್ಟ್ ಆಗಿದೆ, ಅದರಿಂದ ಹೆಚ್ಚಿನದಾಗಿ ಯಾರು ನಾನ್ ವೆಜ್ಜನ್ನ ಯೂಸ್ ಮಾಡಲ್ಲ. ಅದರಿಂದ ಈ ಬಾಳೆಕಾಯಿ ರವಾ ಫ್ರೈನ ಮಾಡಿ ತೋರಿಸ್ತಾ ಇದ್ದೀನಿ. ಸೇಮು ಫಿಶ್ ಫ್ರೈ ಅಷ್ಟೇ ಟೇಸ್ಟ್ ಇರುವಂತಹ ಈ ಬಾಳೆಕಾಯಿ ರವಾ ಫ್ರೈಯು ಯಾವ ಥರ ಮಾಡಿದೆ ಅಂತ ನೋಡೋಣ ಬನ್ನಿ. ಇವಾಗ ಒಂದು ಇಡ್ಲಿ ಕುಕ್ಕರ್ ತೊಗೊಳ್ಳಿ. ಅಕಸ್ಮಾತ್ ನಿಮ್ಮ ಹತ್ರ ಇಡ್ಲಿ ಕುಕ್ಕರ್ ಇಲ್ಲ ಅಂದರೆ ಈ ಥರ ಹಬೆಲಿ ಸಹ ಬೇಯಿಸ್ಕೋಬೋದು. ಈ ಥರ 2 ಬಾಳೆಕಾಯಿನ ಸಿಪ್ಪೆ ತೆಗೆದುಬಿಟ್ಟು ಚೆನ್ನಾಗಿ ಹಬೆಲಿ ಸುಮಾರು 1 ನಿಮಿಷಗಳ ಕಾಲ ಬೇಯಿಸ್ಕೊಂಡ್ರೆ ಸಾಕು. ನಾನು ಸದ್ಯಕ್ಕೆ 2 ಬಾಳೆಕಾಯಿ ತೊಗೊಂಡಿದ್ದೀನಿ, ನೀವು ಬೇಕಾದ್ರೆ ಜಾಸ್ತಿನೂ ಸಹ ತಗೋಬೋದು. ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿ ಸುಮಾರು 1 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೊಳ್ಳಿ. ಇದು ಬೇಯ್ತಾ ಇರಲಿ. ನಾವಿವಾಗ ಇದಕ್ಕೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಒಂದು ಪ್ಲೇಟ್ ತೊಗೊಂಡು ಅದಕ್ಕೆ 1 ಸ್ಪೂನು ಅಕ್ಕಿ ಹಿಟ್ಟು, 1 ಸ್ಪೂನು ಜೋಳದ ಹಿಟ್ಟು, ಹಾಗೆ 1 ಸ್ಪೂನು ಮೈದಾ ಹಿಟ್ಟು ಹಾಕಿ ಅದಕ್ಕೆ 1/4 ಸ್ಪೂನು ಅರಿಶಿಣ ಪುಡಿ, 2 ಸ್ಪೂನು ಅಚ್ಚು ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಸ್ಪೂನು ಧನಿಯಾ ಪೌಡರ್, 1 ಸ್ಪೂನು ಗರಂ ಮಸಾಲೆ ಪೌಡರ್, ಹಾಗೆ 2 ಸ್ಪೂನು ನಿಂಬೆ ಹುಳಿ ರಸ. ನೀವು ಹುಣಸೆ ಹುಳಿ ಸಹ ತಗೋಬೋದು. ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ. ಸೇಮ್ ನಾವು ಮೀನು ಫ್ರೈಗೆ ಹೆಂಗೆ ಕಲಿಸ್ಕೊತೀವಿ ಅದೇ ಥರ ಕಲಿಸ್ಕೊಂಡ್ರೆ ಸಾಕು. ನೋಡಿ, ಈ ಥಿಕ್ನೆಸ್ಸಲ್ಲಿ ಕಲಿಸ್ಕೊಳ್ಳಿ. ಇವಾಗ ಮಸಾಲೆ ರೆಡಿಯಾಗಿದೆ. ಸುಮಾರು ಒಂದು 5 ನಿಮಿಷಗಳ ಕಾಲ ಹಾಗೆ ಬಿಟ್ಬಿಡಿ. ಇವಾಗ ನಾವು ಬೆಂದಿರ್ತಕ್ಕಂತಹ ಬಾಳೆಕಾಯಿನ ತೆಗೆದುಕೊಳ್ತಾ ಇದ್ದೀನಿ. ಇವಾಗ ಬಾಳೆಕಾಯಿ ಬೆಂದಿದೆ. ಇವಾಗ ಇದನ್ನು ತೊಗೊಬಿಟ್ಟು ಈ ಥರ ರೌಂಡು ಅಥವಾ ಸ್ಲೈಸು ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಇದಾದ ನಂತರ ನಾವು ಕಲಸಿಟ್ಟಿರುವಂತಹ ಮಸಾಲೆಗೆ ನೀಟಾಗಿ ಈ ಥರ ಹಾಕ್ಕೊಳ್ಳಿ. ಈ ಥರ ಹಾಕ್ಬಿಟ್ಟು ಸುಮಾರು 10 ನಿಮಿಷಗಳ ಕಾಲ ಹಾಗೇನ ಬಿಟ್ಬಿಡಿ. ಏಕೆಂತಂದರೆ ಮಸಾಲೆ ಎಲ್ಲ ನೀಟಾಗಿ ಬಾಳೆಕಾಯಿಗೆ ಇಟ್ಕೊಳ್ಳಿ. ಇವಾಗ ಸ್ಟವ್ ಹಚ್ಬಿಟ್ಟು ಬಾಣಲಿ ಬಿಸಿ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಮಾಡ್ಕೊಳ್ಳೋಣ. ಬಿಸಿ ಆದ ನಂತರ ನಾವು ಸ್ವಲ್ಪ ಚಿರೋಟಿ ರವೆ ತಗೊಂಡು ಈ ಬಾಳೆಕಾಯಿಗೆ ಈ ಥರನ ಹಾಕ್ಕೊಳ್ಳೋಣ. ಓಕೆ, ರೆಡಿಯಾಗಿದೆ. ಇವಾಗ ಎಣ್ಣೆನೂ ಸಹ ಕಾದಿದೆ. ಕಾದಿದ್ದಂತಹ ಎಣ್ಣೆಗೆ ನಾವು ಬಾಳೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಬಿಟ್ಟು ಮಧ್ಯಮ ಉರಿಲಿ ನೀಟಾಗಿ ಬೇಯಿಸ್ಕೊಳ್ಳಿ. ಇವಾಗ ನೀವು ಬೇಕಾದರೆ ಕರಿಬೇವನ್ನು ಹಾಕ್ಬೋದು ಅಥವಾ ಹಾಕ್ದೇನೂ ಇರ್ಬೋದು. ನಾನು ಕರಿಬೇವನ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಕರಿಬೇವು ಹಾಕಿದ್ರೆ ಸ್ವಲ್ಪ ಫ್ಲೇವರು ಎಕ್ಸ್ಟ್ರಾ ಆಗಿ ಬರುತ್ತೆ. ಇವಾಗ ಬಾಳೆಕಾಯಿ ರವಾ ಫ್ರೈ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿ ಹಾಗೆ ಬೇಗ ಮಾಡಬಹುದಂತಹ ಈ ಬಾಳೆಕಾಯಿ ರವಾ ಫ್ರೈ ರೆಡಿಯಾಗಿದೆ. ಹಾಗಿದ್ರೆ ತಡ ಯಾಕೆ ಮಾಡ್ತೀರಾ? ನೀವು ಸಹ ಇದೇ ಥರನೇ ಮನೆಯಲ್ಲಿ ಬಾಳೆಕಾಯಿ ರವಾ ಫ್ರೈ ಮಾಡಿ ನೀವು ಸಹ ಈ ರುಚಿನ ಸವಿರಿ ಅಂತ ಹೇಳ್ತಾ
ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಎಮ್ ಎನ್ ಕಿಚನ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ರಿಲೇಷನ್ಗೂ ಸಹ ಶೇರ್ ಮಾಡೋದನ್ನು ಮರಿಬೇಡಿ. ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋಲ್ಲ ಹೊಸ ರೆಸಿಪಿಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಗೆ ನಮಗೆ ಮತ್ತಷ್ಟು ವೀಡಿಯೋಗಳನ್ನ ಮಾಡಲಿಕ್ಕೆ ನಿಮ್ಮ ಕಡೆಯಿಂದ ಸಪೋರ್ಟು ಸಹ ಸಿಗುತ್ತೆ. ಹಾಗಿದ್ರೆ ಮತ್ತೆ ನಿಮ್ಮ ಭೇಟಿ ಮುಂದಿನ ಹೊಸ ರೆಸಿಪಿಯೊಂದಿಗೆ, ಹೊಸ ವಿಡಿಯೋದೊಂದಿಗೆ. ಅಲ್ಲಿಯವರೆಗೂ ವಂದನೆಗಳು.